ಈ ನಾನು ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಯಾರು ತವ ಮಾತಾಡಿದ್ಯಾ ಕೊಡಿಲಿ ಮೊಬೈಲ್ನ ಅಂತ ಕೇಳ್ಬಿಟ್ಟಿರೋಳು. ಪಾರು, ಏನಣ್ಣ ನೀನು? ನಾವೆಲ್ಲ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಷ್ಟೆಲ್ಲ ಕಷ್ಟಪಡ್ತಿದ್ರೆ ನೀನು ಬಂದು ಇಲ್ಲಿ ಫೋನಲ್ಲಿ ಮಾತಾಡ್ತಿದ್ಯಲ್ಲ. ಮಾವ ಕರಿತಿದ್ದಾನೆ, ಬಾ ನಡಿ ಹೋಗಮ್ಮ. ಇದ್ಕೋ, ನೀನು ಫೋನ್ ಕೊಡಿಲಿ. ನಾನೇ ನಿನ್ನ ಮಾತು ಕೇಳಿಸ್ಕೊಂಡಿಲ್ಲ ಅಂದ್ಕೊಂಡ್ಯಾ? ಯಾವ ಮಾತು ಪಾರು, ಏನು ಹೇಳ್ತಿದ್ಯಾ? ಬಾಯ್, ಸೀರಿಯಲು ಸಿನಿಮಾನಲ್ಲಾದ್ರೆ ವಿಲನ್ಗಳಾಡೋ ಮಾತಿನೊಬ್ರು ಕೇಳಿಸ್ಕೊಳ್ಳಲ್ಲ, ಆದ್ರೆ ಇದು ನಿಜ ಜೀವನ. ನೀನ್ ಆಡಿದ ಪ್ರತಿಯೊಂದು ಮಾತು ನನ್ನ ಕಿವಿಲಿ ಇನ್ನೂ ಗುಯ್ಗುಡ್ತಾ ಇದೆ. ಏನಂದ್ರೆ ಇವ್ರ ಜೊತೆ ಇದ್ಕೊಂಡು ಸೋಲಿಸ್ತೀನಿ ಅಂತ ಹೇಳ್ತಿದ್ಯಲ್ಲ, ಯಾರ ಜೊತೆ ಮಾತಾಡ್ತಿದ್ದೋ? ಯಾರ ಜೊತೆ ಮಾತಾಡ್ತಿದ್ದೆ ಬಗ್ಲೋ? ಪಾರು, ಮಾತಾಡ್ಬೇಡ ನೀನು. ಪಾರು, ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಮ್ಮ ಅಣ್ಣ ಒಳ್ಳೆಯವನಾಗಿದ್ದಾನೆ, ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದಾನೆ. ನಮ್ಮ ಅಪ್ಪನ ನೇರಲ್ಲಿ ಇವನ್ ಮೇಲೆ ಬಿದ್ದಿರಲ್ಲ, ಬಿದ್ದಿದ್ರು ಅದನ್ನ ಅವ್ನ ತಲೆಗೆ ಹಾಕೊಂಡಿರಲ್ಲ ಅಂತ ನಂಬಿದ್ನಲ್ಲೋ ಪಾಪಿ. ಆದ್ರೆ ಇವಾಗ ನಮ್ ಜೊತೆನೆ ಸೇರ್ಕೊಂಡು ನಮ್ ಬೆನ್ನಿಗೆ ಚೂರಿ ಹಾಕೋದಕ್ಕೆ ನೋಡ್ತಿದ್ಯಲ್ಲ, ಏನೋ ಬಂದಿದೆ ನಿನಗೆ ದೊಡ್ಡ ರೋಗ. ಪಾರು, ಅದು ಮಾತಾಡ್ಬೇಡ ನೀನು. ಅಲ್ಲ ಕಾಣೋ, ನಮ್ಮ ಅಪ್ಪನಿಗಂತೂ ಬುದ್ಧಿ ಇಲ್ಲ, ಅವ್ರಿಗೆ ಸಾಯೋವರೆಗೂ ಬುದ್ಧಿ ಬರಲ್ಲ. ಆದ್ರೆ ನಿನಗೇನೋ ಬಂದಿರೋದು, ನಮ್ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ದಂಗ್ ಮಾಡ್ಬಿಟ್ಟಿಯಲ್ಲೋ. ಪಾರು, ನನ್ನ ಮಾತು ಕೇಳಲ್ಲ ಕಣೋ, ಕೇಳಲ್ಲ. ಇಷ್ಟು ದಿನ ನೀನು ನಂಬಿ ಸಾಕಾಗೋಯ್ತು ನನಗೆ. ನಾವು ಆವ್ರೇಜ್ ಇಂಡಿಯನ್ ಹೆಣ್ಮಕ್ಳಲ್ವಾ? ನಿಮ್ಮಂತವ್ರು ಸಣ್ಣದಾಗಿ ಪ್ರೀತಿ ತೋರಿಸಿದ್ರು ಕರ್ಗೋಗ್ಬಿಡ್ತೀವಿ, ನಿಮ್ಮಂತವ್ರನ್ನ ನಂಬಿಡ್ತೀವಿ. ಆದ್ರೆ ನೀವು ಅದನ್ನೇ ಇಟ್ಕೊಂಡು ಅಪ್ಪ ಮಗ ತಾರಮ್ಮಯ್ಯ ನಾಟಕ ಮಾಡಿದ್ರಲ್ಲ, ನಿಮ್ಮಂತವ್ರನ್ನ ರೋಡಲ್ಲಿ ಕಟ್ಟಿ ಕಲ್ಲಲ್ಲಿ ಹೊಡೆದು ಸಾಯಿಸಿದ್ರು ಬುದ್ಧಿ ಬರಲ್ಲ. ಕೊಡೋ ಕೊಡೋ, ನೀನ್ ಫೋನ್ ಕೊಡೋ, ಫೋನ್ ಕೊಡೋ. ಬೇಡ ಪಾರು. ಕೊಡೋ. ಅಪ್ಪನ ಜೊತೆ ಸೇರ್ಕೊಂಡು ನಮಗೆ ಮೋಸ ಮಾಡ್ತಿದ್ಯಲ್ಲ. ನಿನ್ ಕಂಪ್ಲೀಟ್ ಜಾತಕನ ನನ್ನ ಗಂಡನ ಮುಂದೆ ಊರವ್ರ ಮುಂದೆ ಎಲ್ಲ ಬಿಚ್ಚಿಡ್ಲಿಲ್ಲ, ನನ್ನ ಹೆಸರು ಡಾಕ್ಟರ್ ಪಾರ್ವತಿ ಶಿವನೇ ಅಲ್ಲ.